ಕರ್ನಾಟಕ ವಿಧಾನಸಭೆ ಒಳ ಮೀಸಲಾತಿ ಬಿಲ್ ಪಾಸ್ ಮಾಡಿದ ನಂತರ ಇಡೀ ರಾಜ್ಯದಲ್ಲಿ ಆ ರೋಸ್ಟರ್ ಬಿಂದುಗಳ ಬಗ್ಗೆ ಒಳ ಮೀಸಲಾತಿಯ ವಿರೋಧಿ ಚರ್ಚೆಗಳನ್ನು ಭಾಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ಈ ಸರ್ಕಾರ ಈ ರಾಜ್ಯದ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ 78 ವರ್ಷಗಳಲ್ಲಿ ರಾಜ್ಯದ ಕೇಂದ್ರದ ಯೋಜನೆಗಳನ್ನು ಲಭ್ಯವಿಲ್ಲದೆ ಸೊರಗಿರ್ತಕ್ಕಂಥ ಸಮಾಜಗಳಿಗೆ ವಿಶೇಷವಾದಂಥ ಮೀಸಲಾತಿಗಳನ್ನು ಸೌಲಭ್ಯಗಳನ್ನು ನೀಡಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ, ಆದೇಶದ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ಮಾಡಬೇಕಾಗಿತ್ತು. ಆದರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರವನ್ನು ಮಾಡಿ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಂಡಂಥ ಈ ರಾಜ್ಯ ಸರ್ಕಾರ ಈ ರಾಜ್ಯದ ಅನೇಕ ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಉಪಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಆ ಬಿಲ್ ಪಾಸ್ ಮಾಡೋದಕ್ಕೆ ರಾಜ್ಯಪಾಲಕ್ಕೆ ಹೋದ ನಂತರ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಅರಿವಿದೆ, ಸುಪ್ರೀಂ ಕೋರ್ಟ್ ಕೇವಲ ಉದ್ಯೋಗ ಮೀಸಲಾತಿ, ಶಿಕ್ಷಣ ಮೀಸಲಾತಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಆದೇಶ ಅಲ್ಲ. ಈ ರಾಜ್ಯದಲ್ಲಿ ಯಾವ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ರಾಜ್ಯದ ಯೋಜನೆಗಳು ಲಭ್ಯವಿಲ್ಲದೆ ಸೊರಗಿರ್ತಕ್ಕಂಥ ಸಮಾಜಕ್ಕೆ ವಿಶೇಷ ಆರ್ಥಿಕವಾಗಿ ಫೈನಾನ್ಸಿಕಲ್ ಇಂಪ್ಲಿಕೇಶನ್ನು ಸಹ ಈ ರಾಜ್ಯದಲ್ಲಿ ಆಗಬೇಕಾಗಿತ್ತು. ರಾಜಕೀಯ ಮೀಸಲಾತಿಯನ್ನು ಸಹ ಈ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಯಾವ ರೀತಿ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದಾರೆ ABCD, ಅದೇ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ಈ ದಲಿತರಲ್ಲಿ ಶೋಷಿತರಾಗಿದ್ದ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನಗಳಿರ್ಬೋದು, ಆರ್ಥಿಕ ಸ್ಥಾನಗಳನ್ನು ಕೊಡಬೇಕಾಗಿತ್ತು. ಇವತ್ತು ಈ ರಾಜ್ಯ ಸರ್ಕಾರ ತಮ್ಮ ಬಡ್ಜೆಟಲ್ಲಿ ಗ್ಯಾರಂಟಿಗಳಿಗೆ SC ST ಹಣವನ್ನು ದುರುಪಯೋಗವನ್ನು ಮಾಡಿಕೊಂಡು ಈ ರಾಜ್ಯದ ಎಲ್ಲ ನಿಗಮಗಳು ಸೊರಗೋಗಿದೆ, ಎಲ್ಲ ನಿಗಮಗಳು ಬಾಗಿಲಾಕಿವೆ, ಎಲ್ಲ ನಿಗಮಗಳು ಬೀಗ ಹಾಕಿವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಮ್ಮ BJP ವಿಶೇಷವಾಗಿ ಇವತ್ತೇನು BJP ವತಿಯಿಂದ ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇಡೀ ಜನ ನಿರೀಕ್ಷೆ ಮಾಡ್ತಾಯಿದ್ದಾರೆ. ರಾಜ್ಯಪಾಲರು ಬಿಲ್ಲಿಗೆ ಇನ್ನೂ ಸೈನ್ ಹಾಕಲಿಲ್ಲ, ಒಪ್ಪಲಿಲ್ಲ ಅನ್ನೋದನ್ನು ಒಪ್ಪಬೇಕು. ಈ ತಕ್ಷಣ ಸಹಿ ಹಾಕಿ ಒಳ ಮೀಸಲಾತಿಗೆ ಸರ್ಕಾರದ ಮುದ್ರೆ ಅವಶ್ಯಕತೆ ಇದೆ ಅನ್ನೋದನ್ನು ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿಯನ್ನು ಮಾಡಿ ಬಂದಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇವೆ, ಕೇವಲ ಶಿಕ್ಷಣ ಉದ್ಯೋಗ ಅಲ್ಲ, ರೋಸ್ಟರನ್ನು ಜಾರಿಯಾಗಬೇಕು. ಯಾಕೆ ರೋಸ್ಟರ್ ಬಿಂದು ಬಗ್ಗೆ ಚರ್ಚೆ ಆಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಯಾವ ರಾಜ್ಯದಲ್ಲಿ 78 ವರ್ಷಗಳಿಲ್ಲ ಯಾವ ವರ್ಗಕ್ಕೆ ಮೀಸಲಾತಿ 2% ಸಿಕ್ಕಲಿಲ್ಲ, ಆ 2% ವಂಚಿತರಾಗಿರ್ತಕ್ಕಂಥ ಈ ಸಮಾಜಗಳಿಗೆ ವಿಶೇಷ ಆದ್ಯತೆಯನ್ನು ನೀಡುವ ದಿಕ್ಕಿನಲ್ಲಿ ಸರ್ವಿಸ್ ರೂಲ್ಸ್ ಏನು ಹೇಳ್ತದೆ ಆ ಸರ್ವಿಸ್ ರೂಲ್ಸ್ ಪ್ರಕಾರ ಮಾಡಿದ್ದೀರಾ. ವಿಶೇಷವಾಗಿ ನಾವೇನು ಕೈ ಆಡಿಸಿಲ್ಲ. ಸರ್ವಿಸ್ ರೂಲ್ಸ್ ಇರ್ಬೋದು, DPR ಆ ಕಾನೂನನ್ನು ಪರಿಪಾಲನೆ ಮಾಡಿ ಆದೇಶ ಮಾಡಿದೆ. ಅದರಲ್ಲಿ ಆ ಬಗ್ಗೆ ಚರ್ಚೆಗಳನ್ನು ಮಾಡಿ ನಮ್ಮ ಮೇಲೆ ಗೂಬೆ ಕುಣಿಸೋದು ಈ ರಾಜ್ಯದಲ್ಲಿ ಆಗ್ತಾಯಿದ್ದು ನಿಜವಾದ ನಮ್ಮ ನೋವಿನ ಸಂಗತಿ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿದೆ. ಆ ರೋಸ್ಟರ್ ಬಗ್ಗೆನೂ ಸಹ ಮತ್ತೊಮ್ಮೆ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ಮತ್ತೊಂದು ಆದೇಶ ತಿದ್ದುಪಡಿ ಮಾಡಬೇಕಂತೇಳಿ ಈ ರಾಜ್ಯದ ಜನತೆ ಸಾಮಾಜಿಕ ನ್ಯಾಯ ಕೊಡುವ ಸರ್ಕಾರ ಇದೆ ಅಂತ ನಮಗನ್ಸಿದೆ. ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಯಾವ್ಯಾವ ಸೌಲಭ್ಯಗಳನ್ನ ಯಾವ ಸಮಾಜಗಳು ಮಾಡಬೇಕಂತೇಳಿ ನಿಮ್ಮದೇ ಸರ್ವಿಸ್ ರೂಲ್ಸ್ ಇದೆ. ಆ ಸರ್ವಿಸ್ ರೂಲ್ಸ್ ಪರಿಗಣಿಸಿ ಈ ಒಂದು ರೋಸ್ಟರ್ ಬಗ್ಗೆನೂ ಸಹ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳನ್ನು ಪಾಲನೆ ಮಾಡಿದ್ದೀವಿ. ನಮ್ಮದೇನೋ ಮನವಿ ಮಾಡ್ತೀವಿ, ಆದೇಶ ಮಾಡ್ತೀವಿ ಅನ್ನೋದಲ್ಲ. ಆ ಸುಪ್ರೀಂ ಕೋರ್ಟ್ ಸರ್ವಿಸ್ ರೂಲ್ಸ್ ಮೇಲೂ ಸಹ ಜಡ್ಮೆಂಟ್ಗಳನ್ನು ಕೊಟ್ಟಿದೆ. ಆ ಜಡ್ಮೆಂಟ್ಗಳ ಆಧಾರದ ಮೇಲೆ ರೋಸ್ಟರ್ ಬಿಂದುಗಳು ಸಹ ಕಡ್ಡಾಯವಾಗಿ ಜಾರಿ ಮಾಡಲೇಬೇಕು. ಶೋಷಿತರಲ್ಲಿ ಶೋಷಿತ ವರ್ಗಕ್ಕೆ ನಮ್ಮ ಮುಖ್ಯವಾಹಿನಿ ಬರುವವರೆಗೂ ವಿಶೇಷವಾದಂಥ ಮೀಸಲಾತಿಗಳನ್ನು ಆರ್ಥಿಕವಾಗಿ ಅವರಿಗೆ ವಿಶೇಷ ಅನುದಾನಗಳನ್ನು ಮತ್ತು ಗ್ಯಾರಂಟಿಯನ್ನು ಧಿಕ್ಕರಿಸಿ ತಾವು ಈ ನಿಗಮಗಳು ವಿಶೇಷವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ವರ್ಗಕ್ಕೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೆ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳೆಲ್ಲ ಸ್ಥಗಿತ ಆಗಿ ಶಾಸಕರ ಮನೆ ಯಾರಾದರೂ ಫಲಾನುಭವಿಗಳು ಬಂದರೆ ಶಾಸಕರೇ ಮನೆ ಬಿಟ್ಟು ಓಡಬೇಕು, ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ದಿಕ್ಕಿನಲ್ಲಿ ಈ ಬಡ್ಜೆಟಲ್ಲಿ ನಿಗಮಗಳಿಗೆ ಮತ್ತು ಏನು 42,000 ಕೋಟಿ SCP TSP ನಮ್ಗೆ ಬರಬೇಕಾಗಿದೆ. ಹಣವನ್ನು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿ
ಈಗ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತಿನ ರಾಜ್ಯಪಾಲನ ಭೇಟಿ ಮಾಡಿದ್ರೆ ನಮಗೂ ವಿಶ್ವಾಸ ಇದೆ. ರಾಜ್ಯಪಾಲರು ಆದಷ್ಟು ಬೇಗ ಆ ಅಂಕಿತ ಹಾಕಿ ಒಳ ಮೀಸಲಾತಿಗೆ ಸರ್ಕಾರಿ ಮುದ್ರೆಯನ್ನು ಒತ್ತೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ತಮ್ಮೆಲ್ಲರ ಮುಖಾಂತರ ಈ ಸಮಾಜಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಹೇಳ್ತಾ ಇದ್ದೀರಾ ಸಹಿ ಹಾಕಬೇಕು ಅಂತ. ಸರ್ ಹೇಳ್ತಾ ಇದ್ದಾರೆ ಇದು ಅಲೆಮಾರಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ. ಈಗ ಸರ್ಕಾರ ಕಳಿಸಿರೋದು ಅಲೆಮಾರಿಯವರಿಗೆ 1% ಕೊಡದೇನೆ ಕಳಿಸಿರೋದು, ಅದಕ್ಕೆ ಸೈನ್ ಹಾಕಬೇಕು ಅಂತ ಹೇಳೋದ ನೀವು? ಎಲ್ಲ 1% ಇನ್ಕ್ಲೂಡ್ 5 ಆಗಿದೆ. ಅದಾಗಿದೆ. ಆ 5ರಲ್ಲೂ ಸಹ ವಿಶೇಷವಾದಂಥ ಸವಲತ್ತನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಆ ಒಂದಕ್ಕೆ ಪ್ರಿಯಾರಿಟಿ ಕೊಡಬೇಕಂತ ಕೊಟ್ಟಿದ್ದಾರೆ. ಅದನ್ನು ಅನ್ಯಾಯ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಒಂದು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟಲ್ಲಿ ಇದ್ದೀಗ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ, ಪಾರ್ಷಿಯಲ್ ಸ್ಟೇ ಸಿಕ್ಕಿದೆ. ಆ ಪಾರ್ಷಿಯಲ್ ಸ್ಟೇ ಇರೋದ್ರಿಂದ ಅನೇಕ ಹುದ್ದೆಗಳನ್ನು ಏನು 2,80,000 ಹುದ್ದೆಗಳಿಗೆ ಕರಿಬೇಕಾಗಿದೆ, ಅದು ಸರ್ಕಾರದ ಹುದ್ದೆಗಳು ಸ್ಥಗಿತ ಆಗಿರೋದ್ರಿಂದ ಭವಿಷ್ಯದ ದಿನಗಳಲ್ಲಿ ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಆ ತೀರ್ಮಾನ ಆಗೋರ್ಗು ಈ ರಾಜ್ಯದ ಯುವಕರಿಗೆ ವಿಶೇಷವಾದಂಥ ಅವಕಾಶಗಳು, ಉದ್ಯೋಗಗಳು ಸಿಗಬೇಕಂತೇಳಿ ಈ ರಿಲ್ಯಾಕ್ಸ್ ಮೂಡಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಯುವಕರ ಬಗ್ಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಾವು ಹೇಳಿದ್ದು 101 ಜಾತಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಸರ್ಕಾರದ ಕಿವಿ ಹಿಂಡಿ ಅಂತ ಹೇಳಿದ್ವಿ. ಕರ್ನಾಟಕ ವಿಧಾನಸಭೆ ಒಳ ಮೀಸಲಾತಿ ಬಿಲ್ ಪಾಸ್ ಮಾಡಿದ ನಂತರ ಇಡೀ ರಾಜ್ಯದಲ್ಲಿ ಆ ರೋಸ್ಟರ್ ಬಿಂದುಗಳ ಬಗ್ಗೆ ಒಳ ಮೀಸಲಾತಿಯ ವಿರೋಧಿ ಚರ್ಚೆಗಳನ್ನು ಭಾಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ಈ ಸರ್ಕಾರ ಈ ರಾಜ್ಯದ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ 78 ವರ್ಷಗಳಲ್ಲಿ ರಾಜ್ಯದ ಕೇಂದ್ರದ ಯೋಜನೆಗಳನ್ನು ಲಭ್ಯವಿಲ್ಲದೆ ಸೊರಗಿರ್ತಕ್ಕಂಥ ಸಮಾಜಗಳಿಗೆ ವಿಶೇಷವಾದಂಥ ಮೀಸಲಾತಿಗಳನ್ನು ಸೌಲಭ್ಯಗಳನ್ನು ನೀಡಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ, ಆದೇಶದ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ಮಾಡಬೇಕಾಗಿತ್ತು. ಆದರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರವನ್ನು ಮಾಡಿ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಂಡಂಥ ಈ ರಾಜ್ಯ ಸರ್ಕಾರ ಈ ರಾಜ್ಯದ ಅನೇಕ ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಉಪಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಆ ಬಿಲ್ ಪಾಸ್ ಮಾಡೋದಕ್ಕೆ ರಾಜ್ಯಪಾಲಕ್ಕೆ ಹೋದ ನಂತರ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಅರಿವಿದೆ, ಸುಪ್ರೀಂ ಕೋರ್ಟ್ ಕೇವಲ ಉದ್ಯೋಗ ಮೀಸಲಾತಿ, ಶಿಕ್ಷಣ ಮೀಸಲಾತಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಆದೇಶ ಅಲ್ಲ. ಈ ರಾಜ್ಯದಲ್ಲಿ ಯಾವ ಶೋಷಿತರಾಗಿರ್ತಕ್ಕಂಥ ರಾಜ್ಯದ ಯೋಜನೆಗಳು ಲಭ್ಯವಿಲ್ಲದೆ ಸೊರಗಿರ್ತಕ್ಕಂಥ ಸಮಾಜಕ್ಕೆ ವಿಶೇಷ ಆರ್ಥಿಕವಾಗಿ ಫೈನಾನ್ಸಿಕಲ್ ಇಂಪ್ಲಿಕೇಶನ್ನು ಸಹ ಈ ರಾಜ್ಯದಲ್ಲಿ ಆಗಬೇಕಾಗಿತ್ತು. ರಾಜಕೀಯ ಮೀಸಲಾತಿಯನ್ನು ಸಹ ಈ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಯಾವ ರೀತಿ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದಾರೆ ABCD, ಅದೇ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ಈ ದಲಿತರಲ್ಲಿ ಶೋಷಿತರಾಗಿದ್ದ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನಗಳಿರ್ಬೋದು, ಆರ್ಥಿಕ ಸ್ಥಾನಗಳನ್ನು ಕೊಡಬೇಕಾಗಿತ್ತು. ಇವತ್ತು ಈ ರಾಜ್ಯ ಸರ್ಕಾರ ತಮ್ಮ ಬಡ್ಜೆಟಲ್ಲಿ ಗ್ಯಾರಂಟಿಗಳಿಗೆ SC ST ಹಣವನ್ನು ದುರುಪಯೋಗವನ್ನು ಮಾಡಿಕೊಂಡು ಈ ರಾಜ್ಯದ ಎಲ್ಲ ನಿಗಮಗಳು ಸೊರಗೋಗಿದೆ, ಎಲ್ಲ ನಿಗಮಗಳು ಬಾಗಿಲಾಕಿವೆ, ಎಲ್ಲ ನಿಗಮಗಳು ಬೀಗ ಹಾಕಿವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಮ್ಮ BJP ವಿಶೇಷವಾಗಿ ಇವತ್ತೇನು BJP ವತಿಯಿಂದ ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇಡೀ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಲ್ಲಿಗೆ ಇನ್ನೂ ಸೈನ್ ಹಾಕಲಿಲ್ಲ, ಒಪ್ಪಲಿಲ್ಲ ಅನ್ನೋದನ್ನು ಒಪ್ಪಬೇಕು. ಈ ತಕ್ಷಣ ಸಹಿ ಹಾಕಿ ಒಳ ಮೀಸಲಾತಿಗೆ ಸರ್ಕಾರದ ಮುದ್ರೆ ಅವಶ್ಯಕತೆ ಇದೆ ಅನ್ನೋದನ್ನು ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿಯನ್ನು ಮಾಡಿ ಬಂದಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇವೆ, ಕೇವಲ ಶಿಕ್ಷಣ ಉದ್ಯೋಗ ಅಲ್ಲ, ರೋಸ್ಟರನ್ನು ಜಾರಿ ಆಗಬೇಕು. ಯಾಕೆ ರೋಸ್ಟರ್ ಬಿಂದು ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಯಾವ ರಾಜ್ಯದಲ್ಲಿ 78 ವರ್ಷಗಳಿಲ್ಲ ಯಾವ ವರ್ಗಕ್ಕೆ ಮೀಸಲಾತಿ 2% ಸಿಕ್ಕಲಿಲ್ಲ, ಆ 2% ವಂಚಿತರಾಗಿರ್ತಕ್ಕಂಥ ಈ ಸಮಾಜಗಳಿಗೆ ವಿಶೇಷ ಆದ್ಯತೆಯನ್ನು ನೀಡುವ ದಿಕ್ಕಿನಲ್ಲಿ ಸರ್ವಿಸ್ ರೂಲ್ಸ್ ಏನು ಹೇಳ್ತದೆ ಆ ಸರ್ವಿಸ್ ರೂಲ್ಸ್ ಪ್ರಕಾರ ಮಾಡಿದ್ದೀರಾ. ವಿಶೇಷವಾಗಿ ನಾವೇನು ಕೈ ಆಡಿಸಿಲ್ಲ. ಸರ್ವಿಸ್ ರೂಲ್ಸ್ ಇರ್ಬೋದು, DPR ಆ ಕಾನೂನನ್ನು ಪರಿಪಾಲನೆ ಮಾಡಿ ಆದೇಶ ಮಾಡಿದೆ. ಅದರಲ್ಲಿ ಆ ಬಗ್ಗೆ ಚರ್ಚೆಗಳನ್ನು ಮಾಡಿ ನಮ್ಮ ಮೇಲೆ ಗೂಬೆ ಕುಣಿಸೋದು ಈ ರಾಜ್ಯದಲ್ಲಿ ಆಗ್ತಾ ಇರೋದು ನಿಜವಾದ ನಮ್ಮ ನೋವಿನ ಸಂಗತಿ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಆ ರೋಸ್ಟರ್ ಬಗ್ಗೆನೂ ಸಹ ಮತ್ತೊಮ್ಮೆ ಒಂದು ಸಮಿತಿ ಮಾಡಿ
ಆ ಸಮಿತಿಯಿಂದ ಮತ್ತೊಂದು ಆದೇಶ ತಿದ್ದುಪಡಿ ಮಾಡಬೇಕಂತೇಳಿ ಈ ರಾಜ್ಯದ ಜನತೆ ಸಾಮಾಜಿಕ ನ್ಯಾಯ ಕೊಡುವ ಸರ್ಕಾರ ಇದೆ ಅಂತ ನಮಗನ್ಸಿದೆ. ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಯಾವ್ಯಾವ ಸೌಲಭ್ಯಗಳನ್ನ ಯಾವ ಸಮಾಜಗಳು ಮಾಡಬೇಕಂತೇಳಿ ನಿಮ್ಮದೇ ಸರ್ವಿಸ್ ರೂಲ್ಸ್ ಇದೆ. ಆ ಸರ್ವಿಸ್ ರೂಲ್ಸ್ ಪರಿಗಣಿಸಿ ಈ ಒಂದು ರೋಸ್ಟರ್ ಬಗ್ಗೆನೂ ಸಹ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳನ್ನು ಪಾಲನೆ ಮಾಡಿದೀವಿ. ನಮ್ಮದೇನೋ ಮನವಿ ಮಾಡ್ತೀವಿ, ಆದೇಶ ಮಾಡ್ತೀವಿ ಅನ್ನೋದಲ್ಲ. ಆ ಸುಪ್ರೀಂ ಕೋರ್ಟ್ ಸರ್ವಿಸ್ ರೂಲ್ಸ್ ಮೇಲೂ ಸಹ ಜಡ್ಮೆಂಟ್ಗಳನ್ನು ಕೊಟ್ಟಿದೆ. ಆ ಜಡ್ಮೆಂಟ್ಗಳ ಆಧಾರದ ಮೇಲೆ ರೋಸ್ಟರ್ ಬಿಂದುಗಳು ಸಹ ಕಡ್ಡಾಯವಾಗಿ ಜಾರಿ ಮಾಡಲೇಬೇಕು. ಶೋಷಿತರಲ್ಲಿ ಶೋಷಿತ ವರ್ಗಕ್ಕೆ ನಮ್ಮ ಮುಖ್ಯವಾಹಿನಿ ಬರುವವರೆಗೂ ವಿಶೇಷವಾದಂಥ ಮೀಸಲಾತಿಗಳನ್ನು ಆರ್ಥಿಕವಾಗಿ ಅವರಿಗೆ ವಿಶೇಷ ಅನುದಾನಗಳನ್ನು ಮತ್ತು ಗ್ಯಾರಂಟಿಯನ್ನು ಧಿಕ್ಕರಿಸಿ ತಾವು ಈ ನಿಗಮಗಳು ವಿಶೇಷವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ವರ್ಗಕ್ಕೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೆ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳೆಲ್ಲ ಸ್ಥಗಿತ ಆಗಿ ಶಾಸಕರ ಮನೆ ಯಾರಾದರೂ ಫಲಾನುಭವಿಗಳು ಬಂದರೆ ಶಾಸಕರೇ ಮನೆ ಬಿಟ್ಟು ಓಡಬೇಕು, ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ದಿಕ್ಕಿನಲ್ಲಿ ಈ ಬಜೆಟಲ್ಲಿ ಆ ನಿಗಮಗಳಿಗೆ ಮತ್ತು ಏನು 42,000 ಕೋಟಿ SC TSP ನಮ್ಗೆ ಬರಬೇಕಾಗಿದೆ ಹಣವನ್ನು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿ ಈಗ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತಿನ ರಾಜ್ಯಪಾಲನ ಭೇಟಿ ಮಾಡಿದ್ರೆ ನಮಗೂ ವಿಶ್ವಾಸ ಇದೆ. ರಾಜ್ಯಪಾಲರು ಆದಷ್ಟು ಬೇಗ ಆ ಅಂಕಿತ ಹಾಕಿ ಒಳ ಮೀಸಲಾತಿಗೆ ಸರ್ಕಾರಿ ಮುದ್ರೆಯನ್ನು ಒತ್ತೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ತಮ್ಮೆಲ್ಲರ ಮುಖಾಂತರ ಈ ಸಮಾಜಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಹೇಳ್ತಾ ಇದ್ದೀರಾ ಸಹಿ ಹಾಕಬೇಕು ಅಂತ. ಸರ್ ಹೇಳ್ತಾ ಇದ್ದಾರೆ ಇದು ಅಲೆಮಾರಿ ಜೀವನಗಳ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ. ಈಗ ಸರ್ಕಾರ ಕಳಿಸಿರೋದು ಅಲೆಮಾರಿಯವರಿಗೆ 1% ಕೊಡದೇನೆ ಕಳಿಸಿರೋದು, ಅದಕ್ಕೆ ಸೈನ್ ಹಾಕ್ಬೇಕು ಅಂತ ಹೇಳೋದ ನೀವು? ಎಲ್ಲ 1% ಇನ್ಕ್ಲೂಡ್ 5 ಆಗಿದೆ. ಅದಾಗಿದೆ. ಆ 5ರಲ್ಲೂ ಸಹ ವಿಶೇಷವಾದಂಥ ಸವಲತ್ತನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಆ ಒಂದಕ್ಕೆ ಪ್ರಿಯಾರಿಟಿ ಕೊಡಬೇಕಂತ ಕೊಟ್ಟಿದ್ದಾರೆ. ಅದನ್ನು ಅನ್ಯಾಯ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಒಂದು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟಲ್ಲಿ ಇದ್ದೀಗ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ, ಪಾರ್ಷಿಯಲ್ ಸ್ಟೇ ಸಿಕ್ಕಿದೆ. ಆ ಪಾರ್ಷಿಯಲ್ ಸ್ಟೇ ಇರೋದ್ರಿಂದ ಅನೇಕ ಹುದ್ದೆಗಳನ್ನು ಏನು 2,80,000 ಹುದ್ದೆಗಳಿಗೆ ಕರಿಬೇಕಾಗಿದೆ, ಅದು ಸರ್ಕಾರದ ಹುದ್ದೆಗಳು ಸ್ಥಗಿತ ಆಗಿರೋದ್ರಿಂದ ಭವಿಷ್ಯದ ದಿನಗಳಲ್ಲಿ ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಆ ತೀರ್ಮಾನ ಆಗೋವರೆಗೂ ಈ ರಾಜ್ಯದ ಯುವಕರಿಗೆ ವಿಶೇಷವಾದಂಥ ಅವಕಾಶಗಳು ಉದ್ಯೋಗಗಳು ಸಿಗಬೇಕಂತೇಳಿ ಈ ರಿಲ್ಯಾಕ್ಸ್ ಮೂಡಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಯುವಕರ ಬಗ್ಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಾವು ಹೇಳಿದ್ದು 101 ಜಾತಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಸರ್ಕಾರದ ಕಿವಿ ಹಿಂಡಿ ಅಂತ ಹೇಳಿದ್ವಿ.